ರಾಜಧಾನಿ ಬೆಂಗಳೂರಿನಲ್ಲಿ ಅಬ್ಬರಿಸಿದ ವರುಣ ಸಿಲಿಕಾನ್ ಸಿಟಿಯಲ್ಲಿ ಸುರಿದ ದಾಖಲೆಯ ಮಳೆಯಿಂದಾಗಿ ರಾತ್ರಿಯಿಂದ ಬೆಳಗ್ಗೆ ಅಂದ್ರೆ 5:30ರವರೆಗೆ ಮಳೆ ಸುರಿದಿದೆ. 104 ಮಿಲಿಮೀಟರ್ನಷ್ಟು ಮಳೆಯಾಗಿರುವಂತದ್ದು. ಇನ್ನು 4 ದಿನ ಮತ್ತಷ್ಟು ಮಳೆಯಾಗುವ ಎಚ್ಚರಿಕೆ ಕೂಡ ನೀಡಿದ್ದಾರೆ ಹವಾಮಾನ ಇಲಾಖೆಯವರು. ಸಿಲಿಕಾನ್ ಸಿಟಿಯಲ್ಲಿ ಸುರಿದಿರುವ ದಾಖಲೆಯ ಮಳೆ, ಮೇ ತಿಂಗಳಲ್ಲೇ ದಾಖಲೆ ಮಳೆ ಸುರಿದಿದೆ. ಇನ್ನೂ 4 ದಿನ ಮಳೆ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೂಡ ನೀಡಿದೆ. ಬೆಂಗಳೂರಿನಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡ್ತಾ ಇದೆ. ಬೆಂಗಳೂರಿಗೆ ಇಂದು ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸತತವಾಗಿ 4 ದಿನಗಳಿಂದ 2-3 ದಿನಗಳಿಂದ ಮಳೆ ಸುರಿತಾನೆ ಇದೆ. ಹಾಗೆ ಇನ್ನೂ 4 ದಿನ ಮತ್ತೆ ಮಳೆಯಾಗುತ್ತೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ದಾಖಲೆ ಮಳೆ ಸುರಿತಾ ಇರುವಂತದ್ದು. ನಿನ್ನೆ ರಾತ್ರಿ ಅಂದ್ರೆ ಸುಮಾರು 11ರಿಂದ 12 ಗಂಟೆಯಿಂದ ಮಳೆ ಸುರಿತಾ ಇರುವಂತದ್ದು. ಬೆಳಗ್ಗೆ 5:30ರವರೆಗೆ ಮಳೆ ಧಾರಾಕಾರವಾಗಿ ಸುರಿತಾ ಇದೆ. ನಾಯ್ಡಳ್ಳಿ ಅಂಡರ್ ಪಾಸ್ ನಲ್ಲಿ ನಿಂತ ಮಳೆಯಿಂದಾಗಿ ಮಳೆ ನೀರಿನಲ್ಲಿ ಕೆಟ್ಟು ಹೋಗ್ಬಿಟ್ಟಿದೆ. BMTC ಬಸ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ಆಟೋ ಕೂಡ ನೀರಿನಲ್ಲಿ ಸಿಲುಕಿಕೊಂಡಿದೆ. ಇದರಿಂದ ಚಾಲಕರು ಪರದಾಟ ಮಾಡ್ತಿದ್ದಾರೆ ಒಂದು ಸಂಚಾರ ಮಾಡ್ಲಿಕ್ಕೆ. ಹಲಸೂರಿನಲ್ಲೂ ಭಾರಿ ಮಳೆಯಾಗಿದೆ. ಇನ್ನು ಮಳೆಗೆ ಜನರು ಪರದಾಟ ಮಾಡ್ತಿದ್ದಾರೆ. ರಸ್ತೆಯಲ್ಲಿ ಅರ್ಧ ಗಂಟೆ ಕಾಲ ಕಳೀತಾ ಇದ್ದಾರೆ ಒಂದು ರಸ್ತೆನ ಮುಂದೆ ಹೋಗ್ಲಿಕ್ಕೆ. ಈ ರೀತಿ ಒಂದು ಮಳೆಯಿಂದ ಅವಾಂತರ ಸೃಷ್ಟಿಯಾಗಿರುವಂತದ್ದು. ಬೈಕ್ಗಳು, ಕಾರ್ಗಳು ಎಲ್ಲವೂ ಕೂಡ ಈ ಮಳೆಯ ನೀರಿಗೆ ಮುಳುಗ್ಬಿಟ್ಟಿದೆ. ಆ ರಸ್ತೆಗಳಲ್ಲೇ ಕೂಡ ಮನೆಗಳಿಗೂ ಕೂಡ ಇದರಿಂದ ನೀರು ನುಗ್ಗಿದೆ. ಆ ಮಳೆ ನೀರನ್ನ ಹೊರ ಹಾಕ್ಲಿಕ್ಕೂ ಕೂಡ ಮನೆಯಲ್ಲಿ ವಾಸ ಮಾಡ್ತಿರುವಂತಹ ಜನರು ಕಷ್ಟ ಅನುಭವಿಸ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ ಆ ನೀರನ್ನ ಹೊರಗಡೆ ಹಾಕ್ಲಿಕ್ಕೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಎಂದು BBMP ಅಧಿಕಾರಿಗಳ ಗಮನಕ್ಕೆ ತಂದ್ರು ಯಾವುದೇ ರೀತಿಯಾದಂತಹ ಪರಿಹಾರ ಸಿಗ್ತಾ ಇಲ್ಲ. ಆ ಅಧಿಕಾರಿಗಳು ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ. ಏನು ಮಾಡ್ತಾ ಇಲ್ಲ. ಪ್ರತಿ ಸತಿ ಇದೇ ರೀತಿ ಆಗ್ತಾ ಇರುತ್ತೆ. ನೀರು ಮಾಡಿ ಲೋಕಲ್ ಮತ್ತು ಬಸ್ ಮಳಿಕಂತೈತೆ ಲಾರಿಗಳೆಲ್ಲ ಹೋಗಿ ವೈದ್ಯದಾಗಿ ನೀರು ಮಾಡಿ ಲೋಕಲ್ ಮತ್ತು ಬಸ್ ಮಳಿಕಂತೈತೆ ಲಾರಿ ಮಾಡಿ ಲೋಕಲ್ ಮತ್ತು ಬಸ್ ಮಳಿಕಂತೈತೆ ಲಾರಿಗಳೆಲ್ಲ ಮಲಿಕೊಂಡವೆ 100%. ನೀರು ಮಾಡಿ ಲೋಕಲ್ ಮತ್ತು ಬಸ್ ಮಳಿಕಂತೈತೆ ಲಾರಿಗಳೆಲ್ಲ ಮಲಿಕೊಂಡವೆ 100%. ನಿನ್ನೆ ಅಷ್ಟೇ ಅಲ್ಲ, ಇಂದು ಕೂಡ ಸಾಯಿ ಲೇಔಟ್ ಜನರಿಗೆ ಸಂಕಷ್ಟ ಎದುರಾಗಿದೆ. ರಾತ್ರಿ ಇಡೀ ಸುರಿದ ಮಳೆಗೆ ಲೇಔಟ್ ಪೂರ್ತಿ ಜಲಾವೃತವಾಗಿದೆ. ಮೊಣಕಾಲುವರೆಗೂ ಕೂಡ ನೀರು ತುಂಬಿಕೊಂಡಿರೋದ್ರಿಂದ ಜನರು ಕೂಡ ಆಕ್ರೋಶ ಹೊರಹಾಕ್ತಿದ್ದಾರೆ. ಮನೆ ಒಳಗಡೆ ನೀರು ತುಂಬಿದ್ದು ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿವೆ. ನಿನ್ನೆ ಸಾಯಿ ಲೇಔಟ್ ಜನರು ಕೂಡ ಎಷ್ಟು ಅಂತ ಅಂದ್ರೆ ಒಬ್ಬ ಮಹಿಳೆ ಹೇಳ್ತಾ ಇದ್ದಿದ್ದನ್ನ ನೋಡ್ಬೇಕು. ಟ್ರ್ಯಾಕ್ಟರ್ ತಗೊಂಡೋದಾಗ ಪ್ರತಿ ಸತಿನೂ ಹಿಂಗೆ ಮಾಡ್ತೀರಾ, ಇದಕ್ಕೆ ಶಾಶ್ವತ ಪರಿಹಾರ ಕೊಡಲ್ಲ ನೀವು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದೇ ರೀತಿ ಇಂದು ಕೂಡ ಸಾಯಿ ಲೇಔಟ್ ನಲ್ಲಿ ಭಾರಿ ಮಳೆಯಿಂದಾಗಿ ಜನರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ರಾತ್ರಿ ಇಡೀ ಸುರಿದ ಮಳೆಗೆ ಲೇಔಟ್ ಪೂರ್ತಿ ಜಲಾವೃತ ಆಗಿದೆ. ನೀವು ನೋಡ್ತಾ ಇರ್ಬೋದು, ರಸ್ತೆ ದಾಟ್ಲಿಕ್ಕೂ ಕೂಡ ಸಂಚಾರ ಮಾಡೋರ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅಲ್ಲಿ ಈ ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಯಾರೇ ಆಗಿರ್ಲಿ, ಏನೋ ಒಂದು ರಸ್ತೆ ದಾಟ್ಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಈ ರೀತಿ ಸಾಯಿ ಲೇಔಟ್ ಜನರು ಕೂಡ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ.